ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ರೈತ ಮಿತ್ರ ಕನ್ನಡಿಗ ಗುರು. ಚಾನಲ್ದು ನೇಮ್ ಸ್ವಲ್ಪ ಚೇಂಜ್ ಮಾಡಿದ್ದೀನಿ, ಯಾಕಂದರೆ ರೈತ ಮಿತ್ರ ಅಂದರೆ ತುಂಬ ಚಾನಲ್ಗಳು ಇದ್ವು. ಅದಕ್ಕೆ ರೈತ ಮಿತ್ರ ಅದ್ರ ಮುಂದೆಗಾರೆ ಕನ್ನಡಿಗ ಅಂತ ಸೇರಿಸ್ಬಿಟ್ಟಿದ್ದೀನಿ. ಏನಪ್ಪ ಟಾಪಿಕ್ ಅಂದರೆ, ಎಷ್ಟೋ ಜನ ಹಳ್ಳಿ ಕಡೆಗಿಂದ ಬಂದಿರ್ತೀರ, ಏನು ಕೆಲಸ ಮಾಡಬೇಕು, ಹೆಂಗೆ ಮಾಡಬೇಕು, ಎಲ್ಲ ಡೆಲಿವರಿ ಬಾಯ್ ಹೋಗ್ತಾ ಇರ್ತಾನೆ ನೋಡ್ತೀರಾ. ನಾವು ಯಾಕೆ ಡೆಲಿವರಿ ಕೆಲಸ ಮಾಡಬಾರ್ದು ಅಂದ್ಕೊಂತೀರ. ಬಟ್ ಅದು ಹೆಂಗೆ ಸೇರ್ಕೊಳ್ಳೋದು, ಏನು ಮಾಡೋದು, ಎಲ್ಲಿ ಹೋಗ್ಬೇಕಪ್ಪ, ಆಫೀಸಲ್ಲಿ ಇದೆಯಪ್ಪ, ಹೆಂಗೆ ಸೇರೋದಪ್ಪ ಡೌಟ್ ಇರುತ್ತೆ ಗುರು. ನೀವು ಹಳ್ಳಿಯಿಂದನೇ ಬಂದಿರ್ಬೋದು, ಬಟ್ ಬೇರೆ ಬೇರೆ ಕೆಲಸ ಮಾಡ್ತಾ ಇರ್ಬೋದು. ನಾನು ಸ್ವಿಗ್ಗಿ ಮಾಡಬೇಕು ಅಥವಾ ಝೊಮ್ಯಾಟೊ ಮಾಡಬೇಕು, ಈ ಥರ ನಿಮಗೂ ಅನಿಸಿರುತ್ತೆ ಮನಸ್ಸಿಗೆ. ಆದರೆ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರ, ಹೆಂಗಪ್ಪ ಮಾಡೋದು, ಎಲ್ಲಪ್ಪ ಮಾಡೋದು, ಹೆಂಗೆ ಸೇರ್ಕೊಳ್ಳೋದು, ಈ ಡೌಟ್ ನಿಮ್ಮ ತಲೆಯಲ್ಲಿ ತುಂಬ ಉಳಿದಿರುತ್ತೆ. ಯಾರನ್ನು ಕೇಳೋದು ಏನು. ಕೆಲವೊಂದು ಟೈಮ್ ಏನು ಮಾಡ್ತೀರ ಅಂದರೆ, ಯಾರನ್ನ ಹೋಗಿ ಕೇಳ್ತೀರಾ, ಅವರು ಸರಿಯಾದ ಇನ್ಫಾರ್ಮೇಷನ್ ನಿಮ್ಗೆ ಕೊಡಲ್ಲ. ಸರಿನಾ. ಅವ್ರು ಏನು ಬಿಡ್ತಾರೆ, ಈ ಸೇರ್ಕೊಳ್ಳೋದೇನು ದೊಡ್ಡದಲ್ಲ ಗುರು, ಇಲ್ಲೇ ಫೋನಲ್ಲಿ ಹಿಂಗೆ ಮಾಡ್ಕೊಂಡು ನಾನು ಸೇರ್ಕೊಂಡಿದ್ದು ಅಂತ ಅಂತಾರೆ. ನಿಮಗೆ ಡೌಟ್ ಬಂದ್ಬಿಡುತ್ತೆ, ಫೋನಲ್ಲಿ ಹೆಂಗಪ್ಪ ಸೇರ್ಕೊಳ್ಳೋದು. ಡೀಟೇಲ್ಸ್ ಹೇಳ್ತೀನಿ ಗುರು, ಯಾವ ಥರ ಜಾಯ್ನ್ ಆಗೋದು ಅಂತ. ಫಸ್ಟು ಅದಕ್ಕಿಂತ ಮುಂಚೆ ವಿಡಿಯೋ ನೋಡ್ತಿರೋರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗುರು. ಬರೀ ವಿಡಿಯೋ ನೋಡ್ತಾ ಇದ್ದೀರಾ, ವ್ಯೂಸ್ ಮಾತ್ರ ಆಗ್ತಾ ಇದೆ, ಲೈಕ್ ಬರ್ತಾ ಇಲ್ಲ. ಲೈಕ್ ಮಾಡಿ, ದಯವಿಟ್ಟು ಲೈಕ್ ಮಾಡಿ. ಮೈನಾಗಿ ಬೇಕಾಗಿರೋದು ಗುರು ಫೋನ್. ಫೋನ್ ಖಂಡಿತ ನಿಮ್ಮ ಹತ್ರ ಇರಬೇಕು. ಫೋನ್ ಇಲ್ಲ ಅಂದರೆ ಡೆಲಿವರಿ ಜಾಬ್ ಮಾಡೋದಕ್ಕೆ ಆಗಲ್ಲ. ಮೇಯ್ನ್ ಇಂಪಾರ್ಟೆಂಟ್ ಮೊಬೈಲ್. ನಿಮ್ಮ ಹತ್ರ ಆಂಡ್ರಾಯ್ಡ್ ಮೊಬೈಲ್ ಇದೆಯಾ, 4G ಆಗಲಿ 5G ಆಗಲಿ, ಒಟ್ನಾಗ ಒಂದು ಆಂಡ್ರಾಯ್ಡ್ ಮೊಬೈಲ್. 4G 5G ಬೆಟ್ರು ಕೊಡು. ಯಾವುದೋ ನೀವು 3G ಯಾರು ಯೂಸ್ ಮಾಡಲ್ಲ, ಬಟ್ ಗೊತ್ತಿಲ್ಲದೆ 3G ಗೀಜಿ ಎತ್ಕೊಂಡ್ ಬಂದಿದ್ದೀರಾ ಅಂದರೆ ನೆಟ್ವರ್ಕ್ ಸಿಗಲ್ಲ ಗುರು. ಹಿಂಸೆ ಹಿಂಸೆ ಸ್ಟಾರ್ಟ್ ಆಗ್ಬಿಡುತ್ತೆ. 4G 5G ಎರಡರಲ್ಲೂ ಒಂದು ಮೊಬೈಲ್ ಇರಲೇಬೇಕು ಗುರು ನಿಮಗೆ. ಈ ಮೊಬೈಲ್ ಆದರೆ ನಿಮಗೆ ಬೆಟ್ರು 4G 5G. 3Gಲೂ ಮಾಡ್ಬೋದು ಗುರು, ಬಟ್ ಅದು ಹೆವಿ ರಿಸ್ಕ್ ಗುರು. ಅದು ಯಾರು ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. 4G ಇಲ್ಲ 5G ಮೊಬೈಲ್ ಇದ್ದರೆ ಬೆಸ್ಟ್. ಒಂದು ಗಾಡಿ ಇರಬೇಕು, ನಿಮ್ಮದೇ ಗಾಡಿ ಇದ್ರೂ ಓಕೆ. ಇಲ್ಲ ಗಾಡಿ ಇಲ್ಲ ಅಂದರೆ ಗಾಡಿ ಕೂಡ ಸ್ವಿಗ್ಗಿ ಕಡೆಯಿಂದನೇ ತಗೊಂಡು ಕೂಡ ನೀವು ಕೆಲಸ ಮಾಡ್ಬೋದು. ಅದು ಯಾವ ಥರ ಅಂತ ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ನಿಮ್ಮದೇ ಇದ್ದರೆ ಬೆಸ್ಟು. ಮತ್ತು ನಿಮಗೆ ಬೇಕಾಗಿರೋದು ನಿಮ್ಮದೊಂದು ಆಧಾರ್ ಕಾರ್ಡು ಇಲ್ಲ ಅಂದರೆ ನಿಮ್ಮದು ಐ ಡಿ ಪ್ರೂಫ್, ವೋಟರ್ ಐ ಡಿ ಪ್ರೂಫ್ ಇರುತ್ತಲ್ಲ, ವೋಟರ್ ಐ ಡಿ ಪ್ರೂಫು, ಮತ್ತು ನಿಮ್ಮ ಪಾನ್ ಕಾರ್ಡು ಮತ್ತು ಒಂದು ಬ್ಯಾಂಕ್ ಅಕೌಂಟ್. ಇಷ್ಟಿದ್ರೆ ಸಾಕು ಗುರು. ಮತ್ತು ಅದ್ರ ಜೊತೆ ಡ್ರೈವಿಂಗ್ ಲೈಸೆನ್ಸ್ ಬೇಕು ಗುರು ಅದ್ರ ಜೊತೆ. ಮೇಯ್ನ್ ಡ್ರೈವಿಂಗ್ ಲೈಸೆನ್ಸ್ ಅಂದರೆ, ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂದರೂ ಮಾಡ್ಬೋದು ವಿತೌಟ್ ಡ್ರೈವಿಂಗ್ ಲೈಸೆನ್ಸ್. ಬಟ್ಟು ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ನೀವು ಬೈಕ್ ಐ ಡಿ ಮಾಡ್ಕೋಬೋದು. ಬೈಕ್ ಐ ಡಿ ಮಾಡ್ಕೊಂಡಿದ್ದೀರಾ ಅಂದರೆ ನಿಮ್ಗೆ ಲಾಂಗ್ ಡಿಸ್ಟೆನ್ಸ್ ಆಟೋಗಳು ಕೂಡ ತುಂಬ ಚೆನ್ನಾಗಿ ಬರ್ತವೆ. ನೀವು ಸೈಕಲ್ ಐ ಡಿ ಮಾಡ್ಕೊಂಡಿದ್ದೀರಾ ಅಂದರೆ 5 ಕಿಲೋಮೀಟ್ರ್ ಒಳಗಡೆ ಬೀಳ್ತವೆ. ಡಿ ಎಲ್ ಇರಲಿ, ಡಿ ಎಲ್ ಇಲ್ಲದೆ ಇರಲಿ ಸ್ವಿಗ್ಗಿ ಮಾಡ್ಬೋದು ಗುರು, ತಲೆನೇ ಕೆಡಿಸ್ಕೊಬೇಡಿ. ಡಿ ಎಲ್ ಇರಲಿ ಇಲ್ಲದೆ ಇರಲಿ ಸ್ವಿಗ್ಗಿ ಮಾಡ್ಬೋದು. ಬಟ್ ಅದು ಸೈಕಲ್ ಐ ಡಿ ಆಗಿರುತ್ತೆ. ಡಿ ಎಲ್ ಇಲ್ಲ ಅಂದರೆ, ಡಿ ಎಲ್ ಇದ್ದರೆ ಬೈಕ್ ಐ ಡಿ ಆಗಿರುತ್ತೆ. ಮತ್ತು ಈಗ ಏನಪ್ಪ ಈ ಕೆಲಸ ಮಾಡ್ತಾ ಇದ್ದೀರಾ, ಪೇಷನ್ಸ್ ತುಂಬ ಮುಖ್ಯ ಬ್ರೋ. ಡೆಲಿವರಿ ಒಂದಿನ 2 ದಿನಕ್ಕಂತೂ ನಿಮ್ಮ ಕೈಲಿ ಒಂದಿನ 2 ದಿನ ಮಾಡಿಬಿಟ್ರೆ ನೀವು ಕೆಲಸ, ಇದರಷ್ಟು ಕೆಟ್ಟು ಜಾಬ್ ಇಲ್ಲ ಅಂದ್ಕೊಂತೀರ. ತುಂಬ ಬೇಜಾರಾಗಿ ಹೋಗುತ್ತೆ. ಬಟ್ ಆದರೆ ಕೆಲಸ ಮಾಡ್ತಾಯಿದ್ರೆ ನಿಮಗೆ ಸೆಟ್ ಆಗೋ ಗಂಟ ಗುರು ಇದು ಎಷ್ಟೇ ಕೆಲಸ ಸೆಟ್ ಆಯಿತು, ಫುಲ್ಲು ನಿಮ್ಮದು ಅವಾಗ ನಿಮ್ಮದೇ ಹಾವಳಿ ಆಗಿರುತ್ತೆ. ಏನಿಲ್ಲ ಗುರು, ಎಲ್ಲ ಓಕೆ, ಬಟ್ ಕೆಲ್ಸಕ್ಕೆ ಸೇರೋದು ಹೆಂಗೆ, ಎಲ್ಲಿ ಸೇರೋದು. ಏನಿಲ್ಲ ಗುರು, ನೀವೆಲ್ಲೂ ಹೋಗಂಗಿಲ್ಲ, ಯಾವುದೋ ಆಫೀಸ್ ಹತ್ರನೂ ಹೋಗಂಗಿಲ್ಲ ಗುರು. ಎಲ್ಲ ಆನ್ಲೈನಲ್ಲೇ ಆಗೋಗುತ್ತೆ. ಅಂದರೆ ನಿಮ್ಮ ಹತ್ರ ಎಲ್ಲ ಪಕ್ಕಾ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮ್ದು ಇರಬೇಕು. ಅಪ್ಲೋಡ್ ಆಯಿತು ಅಂದರೆ ನಿಮ್ಮದು ಆನ್ ಬೋರ್ಡಿಂಗು ಆನ್ಲೈನಲ್ಲೇ ಆಗೋಗುತ್ತೆ. ಆನ್ಲೈನಲ್ಲಿ ಹೆಂಗಪ್ಪ ಆನ್ ಬೋರ್ಡಿಂಗ್ ಮಾಡೋದು ಅಂದರೆ, ಬೇರೆ ಆನ್ಲೈನಲ್ಲಿ ಅಂದರೆ ಯಾವುದೋ ಸೈಬರ್ಗೆ ಹೋಗ್ಬೇಕೇನೋ, ಯಾರನ್ನು ಕೇಳಬೇಕು, ಸೈಬರ್ ಸೆಂಟ್ರಲ್ಲಿ ಹೋಗಿ ಅಪ್ಡೇಟ್ ಮಾಡಿಸ್ಬೇಕಾ ಏನು, ಎಷ್ಟೊಂದೆಲ್ಲ ತಲೆನೇ ಕೆಡಿಸ್ಕೋಬೇಡ ಗುರು. ನಿಮ್ಮ ಕೈಯಲ್ಲಿ ಒಂದು ಮೊಬೈಲ್ ಇದ್ದರೆ ಸಾಕು. ನಿಮ್ಮ ಕೈಯಲ್ಲಿರೋ ಮೊಬೈಲ್ ಎತ್ಕೊಂಡ್ಬಿಟ್ಟು ಏನಿಲ್ಲ ಗುರು, ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ ಆ್ಯಪ್ ಅಂತ ಹೊಡೆದಿದ್ದೀರ ಅಂದರೆ ಫಸ್ಟು ಮೇಲ್ಗಡೆನೇ ಬರುತ್ತೆ. ಬೈಕ್ ರೈಡರ್ ಕುಂತಿರ್ತಾನೆ, ಹಿಂದೆ ಒಂದು ಬ್ಯಾಗ್ ಇರುತ್ತೆ. ಆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಂಬಿಟ್ಟು ನಿಮ್ಮದು ಫುಲ್ ನೇಮ್ ಕೇಳುತ್ತೆ. ಫಸ್ಟು ಫೋನ್ ನಂಬರ್ ಕೇಳುತ್ತೆ. ಫೋನ್ ನಂಬರ್ ಕೇಳಿದ್ಮೇಲೆ ನಿಮ್ಮದು ಫುಲ್ ನೇಮ್ ಕೇಳುತ್ತೆ. ಎಲ್ಲ ಪ್ರತಿಯೊಂದು ಅದು ಕೇಳಿದ್ದೆಲ್ಲ ಅಪ್ಲೋಡ್ ಮಾಡಿ. ಲಾಸ್ಟಲ್ಲಿ ನಿಮ್ಮದು ಸೆಲ್ಫಿ ಕೇಳುತ್ತೆ. ಸೆಲ್ಫಿ ಗುರು ಹೆಂಗಂದ್ರೆ ಹಂಗೆ ಕೊಡೋಕೆ ಹೋಗ್ಬೇಡಿ. ಸೆಲ್ಫಿ ಕೊಡೋಕೆ ಹೋಗ್ಬೇಡಿ. ಸ್ವಲ್ಪ ಫ್ರೆಶ್ ಆಗಿ ಚೆನ್ನಾಗಿ ನೀಟಾಗಿ ಕೊಡಿ. ಹೆಂಗಂದ್ರೆ ಕೊಟ್ಟರು ಕಾಣುತ್ತೆ. ಬಟ್ ಈಗ ನಾವೆಲ್ಲ ಜಾಯಿನ್ ಆದಾಗ ನಮ್ಗೆ ಅವೆಲ್ಲ ಐಡಿಯಾ ಇರಲಿಲ್ಲ. ಹೆಂಗಂದ್ರೆ ಹಂಗೆ ಕೊಟ್ಬಿಡಿ. ನೀವು ನೀಟಾಗಿ ಕೊಟ್ಟರೆ ಸ್ವಲ್ಪ ಕಸ್ಟಮರ್ಗೆ, ಯಾಕಂದರೆ ಅವ್ರು ಬುಕ್ ಮಾಡಿರ್ತಾರಲ್ಲ, ನಮ್ಮದು ಸೆಲ್ಫಿ ಸಮೇತ ಆರ್ಡ್ರ್ ಹೋಗಿರುತ್ತೆ. ಆರ್ಡ್ರಲ್ಲಿ ತೋರಿಸ್ತಾ ಇರುತ್ತೆ. ಅದಕ್ಕೋಸ್ಕರ ನಮ್ಗೆ ಸ್ವಲ್ಪ ನೀಟ್ನೆಸ್ ಆಗಿರಲಿ. ಯಾಕಂದರೆ ರೈಡರ್ಗಳಿಗೆ ಏನಪ್ಪ ಇವ್ನು ಈ ಥರ ಇದ್ದಾನೆ ಅನ್ನಿಸ್ಬಾರ್ದು ಅವ್ರಿಗೆ. ನಮ್ಮದು ಸೆಲ್ಫಿ ನೋಡಿದ್ರೆ ಪ್ರೊಫೈಲ್ ತೋರಿಸುತ್ತೆ ಅವ್ರಿಗೆ ನಮ್ಮದು. ಅದಕ್ಕೆ ಸ್ವಲ್ಪ ನೀಟಾಗಿ ಚೆನ್ನಾಗಿ ಸೆಲ್ಫಿ ಕೊಡಿ. ಇಷ್ಟೆಲ್ಲ ಮುಗಿದ ಮೇಲೆ
ಏನಿಲ್ಲ, ನಿಮಗೆ ಅದರಲ್ಲೇ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ವೀಡಿಯೋಸ್ ಬರ್ತಾವೆ ಗುರು. ಆ ಟ್ರೈನಿಂಗ್ ವೀಡಿಯೋಸ್ ನೋಡ್ತಾ ಇರೋದು ಕರೆಕ್ಟಾಗಿ ಅಲ್ಲಿ ಒಂದೊಂದು ಟ್ರೈನಿಂಗ್ ವೀಡಿಯೋ ಮುಗೀತಿದ್ದಲ್ಲೇ ಅದಕ್ಕೆ ರಿಲೇಟೆಡ್ ಪ್ರಶ್ನೆಗಳು ಬರ್ತವೆ ಗುರು. ಆ ಪ್ರಶ್ನೆಗಳಿಗೆ ಕರೆಕ್ಟ್ ಆನ್ಸರ್ ಮಾಡಿ ಪಾಸ್ ಆಯಿತು ಅಂದರೆ 1 to 3 days ಟೈಮ್ ತಗೊಳುತ್ತೆ ಗುರು. ಟೈಮ್ ತಗೊಂಡು ನಿಮಗೆ ಸ್ವಿಗ್ಗಿ ಕಡೆಯಿಂದ ಕಾಲ್ ಬರುತ್ತೆ. ಸ್ವಿಗ್ಗಿ ಕಡೆಯಿಂದ ಕಾಲ್ ಬಂದಮೇಲೆ ನಿಮ್ಮದು ಕೇಳ್ತಾರೆ. ನಿಮ್ಮದು ಅವ್ರದ್ದು ಒಂದ್ಸಲಿ ಅವ್ರ ಪರ್ಸ್ನಲ್ ನಂಬರ್ ಅಂದರೆ ಸ್ವಿಗ್ಗಿ ಕಡೆ ಅವರು ಆನ್ಬೋರ್ಡಿಂಗ್ ಆಫೀಸರ್ ಇರ್ತಾರಲ್ಲ, ಮ್ಯಾನೇಜರು, ಅವ್ರ ಕಡೆಯಿಂದ ನಿಮಗೆ ಕಾಲ್ ಬರುತ್ತೆ. ಅವ್ರು ಕಾಲ್ ಮಾಡಿದ್ಮೇಲೆ ನಿಮ್ಮದೆಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ಒಂದ್ಸಲಿ ಅವ್ರು ಕೇಳ್ತಾರೆ. ಇಲ್ಲ ಕೆಲವೊಂದು ಟೈಮ್ ಕೇಳ್ತಾರೆ, ಇಲ್ಲ ಕೆಲವೊಂದು ಟೈಮ್ ಅವರೇ ವೆರಿಫೈ ಮಾಡ್ಕೊತಾರೆ. ಮಾಡ್ಕೊಂಬಿಟ್ಟು ನಿಮ್ಮದು ID ಮಾಡಿಕೊಡ್ತಾರೆ. ಯಾವುದು ಯಾವ ಝೋನು ಏನು ಎಲ್ಲ ನೀವು ಅಲ್ಲಿ ಕೇಳಿರುತ್ತೆ ಆ್ಯಪಲ್ಲಿ ಕೇಳಿದೆಲ್ಲ ಅಪ್ಲೋಡ್ ಮಾಡಿದರೆ ಸಾಕು ಕರೆಕ್ಟಾಗಿ ಯಾವ ಝೋನ್ ಏನು. ಮತ್ತು ಇನ್ನೊಂದ್ಸರಿ ಅವರು ಆ ಮ್ಯಾನೇಜರ್ ಕಾಲ್ ಮಾಡಿರ್ತಾರೆ ನಿಮಗೆ ಕನ್ಫರ್ಮೇಷನ್ಗೋಸ್ಕರ ನಿಮ್ಮದು ಝೋನ್ ಯಾವುದು, ಎಲ್ಲಿ ಕೆಲಸ ಮಾಡ್ತೀರಾ, ಯಾವ ಟೈಮಿಂಗ್ ಕೆಲಸ ಮಾಡ್ತೀರಾ ಕೇಳ್ತಾರೆ. ಇನ್ನೂ ಫುಲ್ ಡೀಟೇಲ್ಸ್ ಆಗಿ ನಿಮ್ಗೆ ಏನಾನ ಅಪ್ಡೇಟ್ಸ್ ಬೇಕಿದ್ರೆ ಗುರು, ಫಸ್ಟ್ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬರೀ ವ್ಯೂಸ್ ಆದರೆ ಏನು ಪ್ರಯೋಜನ ಇಲ್ಲ ಗುರು. ಲೈಕ್ ಬೇಕು, ಶೇರ್ ಬೇಕು, ನಿಮ್ಮದು ಸಬ್ಸ್ಕ್ರೈಬ್ ಕೂಡ ಬೇಕು. ನಿಮಗೆ ಇನ್ನೂ ಅರ್ಥ ಆಗಿಲ್ಲ ನಾನು ಹೇಳಿದ್ದು ಅಂದರೆ, ಇಲ್ಲ ಗುರು ನೀನು ಹೇಳಿದ್ದೆಲ್ಲ ಅರ್ಥ ಆಯಿತು, ಬಟ್ ನನಗೆ ಅಪ್ಲೋಡ್ ಮಾಡೋದೇ ಹೆಂಗೆ ಅಂತ ಗೊತ್ತಿಲ್ಲ, ಹೆಂಗೆ ಜಾಯಿನ್ ಆಗೋದು ಗೊತ್ತಿಲ್ಲ. ಅದಕ್ಕೂ ಒಂದು ವಿಡಿಯೋ ಮಾಡ್ತೀನಿ ಗುರು ನಾನು, ನೀವು ತಲೆ ಕೆಡಿಸ್ಕೊಬೇಡಿ. ಫಸ್ಟ್ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ 20 ಲೈಕ್ಸ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ ಗುರು. ಅದನ್ನು ನೀವು ಮಾಡಿಕೊಡಿ. ನೆಕ್ಸ್ಟ್ ವಿಡಿಯೋನ ನಾನು ಮಾಡಿಕೊಡ್ತೀನಿ.